ಬದಲಾಗಬೇಕಾ ಅಥವಾ ಮುಖ್ಯಮಂತ್ರಿ ಬದಲಾದರೆ ಅಭಿವೃದ್ಧಿ ಆಗ್ತದಾ ಅಂತ? ಈಗ ಆಡಳಿತ ಪಕ್ಷದ ಸಚಿವರು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಅರ್ಧಕ್ಕಷ್ಟು ಸಚಿವರು ಶಾಸಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಇದ್ದಾರೆ. ಒಟ್ಟಾರೆಯಾಗಿ ವಿರೋಧ ಪಕ್ಷವಾಗಿ ನಮ್ಮ ಅಭಿಪ್ರಾಯ ಕೇಳಿದರೆ ರಾಜ್ಯದ ಜನರು ಇವತ್ತು ಬೇಸತ್ತಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷದ ಮಾತುಗಳನ್ನು ನಂಬಿಕೊಂಡು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದವೋ ನಮಗೆ ಅನ್ಯಾಯ ಆಗಿದೆ, ಮೋಸ ಆಗ್ತಾ ಇದೆ ಅನ್ನುವ ಭಾವನೆ ರಾಜ್ಯದ ಜನರಲ್ಲಿ ಬಂದಿರುವಂಥದ್ದು. ಇದಂತೂ ಸತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಬೇರೆ ಬೇರೆ ರಾಜ್ಯಗಳು ತಯಾರಿಯನ್ನು ಮಾಡ್ತಾ ಇದೆ. ಇದು ಏನು ಸೂಚನೆ ಅಂತೇಳಿ ಬಿಹಾರ ಎಲೆಕ್ಷನ್ ನಂತರ ನೋಡಿ ಪಶ್ಚಿಮ ಬಂಗಾಳ ಅಲ್ಲೆಲ್ಲ ಕೋರ್ಟಿಗೆ ಹೋಗೋದು ಮತ್ತು ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಒಂದಂತೂ ಸತ್ಯ, ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಏನು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂದ್ಕೊಂಡು ಬಿಹಾರ್ನಲ್ಲೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ಒಂದು ರೀತಿ ಕಾಣೆ ಆಗಿದ್ದಾರೆ. ಅವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಕಾಣುತ್ತೆ. ಏನೋ ಮತದಾರವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿ ಅವರು ಇದ್ದರು. ಆದರೆ ಬಿಹಾರಿನ ಪ್ರಜ್ಞಾವಂತ ಮತದಾರರು ಒಂದು ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಕಪಾಳ ಮೋಕ್ಷನೇ ಮಾಡಿದ್ದಾರೆ. ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ರಾಹುಲ್ ಗಾಂಧಿ ಅವರು ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ಕೆಲಸ ಮಾಡಿದ್ರೆ ಅವ್ರ ದೃಷ್ಟಿಯಿಂದ ಒಳ್ಳೆಯದು. ಬದಲಾಗಬೇಕಾ ಅಥವಾ ಮುಖ್ಯಮಂತ್ರಿ ಬದಲಾದರೆ ಅಭಿವೃದ್ಧಿ ಆಗ್ತದಾ ಅಂತ? ಈಗ ಆಡಳಿತ ಪಕ್ಷದ ಸಚಿವರು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ. ಅರ್ಧಕ್ಕಷ್ಟು ಸಚಿವರು ಶಾಸಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಇದ್ದಾರೆ. ಒಟ್ಟಾರೆಯಾಗಿ ವಿರೋಧ ಪಕ್ಷವಾಗಿ ನಮ್ಮ ಅಭಿಪ್ರಾಯ ಕೇಳಿದರೆ ರಾಜ್ಯದ ಜನರು ಇವತ್ತು ಬೇಸತ್ತಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷದ ಮಾತುಗಳನ್ನು ನಂಬಿಕೊಂಡು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದವೋ ನಮಗೆ ಅನ್ಯಾಯ ಆಗಿದೆ, ಮೋಸ ಆಗ್ತಾ ಇದೆ ಅನ್ನುವ ಭಾವನೆ ರಾಜ್ಯದ ಜನರಲ್ಲಿ ಬಂದಿರುವಂಥದ್ದು. ಇದಂತೂ ಸತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಬೇರೆ ಬೇರೆ ರಾಜ್ಯಗಳು ತಯಾರಿಯನ್ನು ಮಾಡ್ತಾ ಇದೆ. ಇದು ಏನು ಸೂಚನೆ ಅಂತೇಳಿ ಬಿಹಾರ ಎಲೆಕ್ಷನ್ ನಂತರ ನೋಡಿ ಪಶ್ಚಿಮ ಬಂಗಾಳ ಅಲ್ಲೆಲ್ಲ ಕೋರ್ಟಿಗೆ ಹೋಗೋದು ಮತ್ತು ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಒಂದಂತೂ ಸತ್ಯ, ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಏನು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂದ್ಕೊಂಡು ಬಿಹಾರ್ನಲ್ಲೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ಒಂದು ರೀತಿ ಕಾಣೆ ಆಗಿದ್ದಾರೆ. ಅವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಕಾಣುತ್ತೆ. ಏನೋ ಮತದಾರವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿ ಅವರು ಇದ್ದರು. ಆದರೆ ಬಿಹಾರಿನ ಪ್ರಜ್ಞಾವಂತ ಮತದಾರರು ಒಂದು ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಕಪಾಳ ಮೋಕ್ಷನೇ ಮಾಡಿದ್ದಾರೆ. ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ರಾಹುಲ್ ಗಾಂಧಿ ಅವರು ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ಕೆಲಸ ಮಾಡಿದ್ರೆ ಅವ್ರ ದೃಷ್ಟಿಯಿಂದ ಒಳ್ಳೆಯದು.